ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಓಂಕಾರ್ ಬಾಯ್ಸ್ ವತಿಯಿಂದ ಕೆಂಗೇರಿ ನಗರದಲ್ಲಿ ಆಯೋಜಿಸಿದ ಪುನೀತ್ ರಾಜ್ಕುಮಾರ್ ಅವರ 4ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಅವರು ಮಾತನಾಡಿದರು. ಪ್ರಚಾರಕ್ಕಾಗಲಿ ಅಥವಾ ಪ್ರತಿಯಾಗಿ ಏನನ್ನೂ ಉಪೇಕ್ಷಿಸದೆ ಸಮಾಜಕ್ಕೆ ತಿಳಿಯದಂತೆ ಅನಾಥ ಮಕ್ಕಳು, ವೃದ್ಧರಿಗೆ ಹಲವಾರು ರೀತಿ ಸಹಾಯ ಮಾಡುತ್ತಿದ್ದ ಪುನೀತ್ ರಾಜ್ಕುಮಾರ್ ಅವರ ನಿಸ್ವಾರ್ಥ ಸಜ್ಜನಿಕೆಯ ಜೀವನ ನಮಗೆಲ್ಲರಿಗೂ ಮಾದರಿಯಾಗಬೇಕಿದೆ ಎಂದು ಹೇಳಿದರು. ಪುನೀತ್ ಅವರ ಸರಳ ಜೀವನ ಸಮಾಜಕ್ಕೆ ಉತ್ತಮ ಸಂದೇಶವಾಗಿದೆ. ಕನ್ನಡ ಚಿತ್ರರಂಗ ಶ್ರೇಷ್ಠ ಚಿತ್ರನಟನನ್ನು ಕಳೆದುಕೊಂಡಿದೆ ಮತ್ತು ಕನ್ನಡ ನಾಡು ಶ್ರೇಷ್ಠ ವ್ಯಕ್ತಿಯನ್ನು ಕಳೆದುಕೊಂಡಿದೆ ಎಂದು ಪರಿಷತ್ ಸದಸ್ಯ ಜವರಾಯಿಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಓಂಕಾರ್ ಬಾಯ್ಸ್ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಿ ದಾನಿಗಳಿಂದ ರಕ್ತ ಸಂಗ್ರಹಿಸಲಾಯಿತು. ಇದಲ್ಲದೆ ಪುಣ್ಯಸ್ಮರಣೆಯಲ್ಲಿ ಭಾಗವಹಿಸಿದ ನೂರಾರು ಅಭಿಮಾನಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಗಲಿಕೆ ನೆನೆದು ಭಾವುಕರಾದರು. ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಆಂಜಿನಪ್ಪ, ಕೆಟಿ ಕೃಷ್ಣಗೌಡ, ಕಿಟ್ಟಿ, ಕೇಶವಮೂರ್ತಿ, ಚೇತನ್, ವಿಜಯ್, ಚಂದ್ರಪ್ಪ, ನಾಗೇಶ್, ಶ್ರೀನಿವಾಸ್, ಹಲವಾರು ಮುಖಂಡರು, ನೂರಾರು ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯತಿಥಿಯನ್ನು ನಮ್ಮ ಓಂಕಾರ್ ಬಾಯ್ಸ್ ಅಸೋಸಿಯೇಷನ್ ವತಿಯಿಂದ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಿ, ಆಚರಣೆ ಸಂದರ್ಭದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ, ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಜೀವಂತವಾಗಿ ನಮ್ಮ ಜೊತೆಲಿದ್ದಾರೆ ಅನ್ನೋದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ನಗರದಲ್ಲಿ ನಡೆಯತಕ್ಕಂಥ ಆಚರಣೆನೇ ನಮಗೆಲ್ಲರಿಗೂ ಒಂದು ಮಾದರಿಯಾಗೈತೆ. ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಬರಲಿ, ಈ ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಉತ್ತುಂಗಕ್ಕೆ ಬೆಳೆಯೋಕ್ಕೆ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಕೋರ್ತಾ ಇದ್ದೀನಿ.